ಸ್ನೇಹಿತರೆ, ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಜಟಾಪಟಿಗೆ ಒಂದು ರೀತಿ ಬ್ರೇಕ್ ಬಿತ್ತು ಅನ್ನೋ ಸಂದರ್ಭದಲ್ಲಿ ಈಗ ಮತ್ತೆ ಹೊಸ ಸ್ವರೂಪವನ್ನು ಈ ಒಂದು ಕುರ್ಚಿ ಕದನ ಪಡ್ಕೊಳ್ತಾ ಇದೆ. ಇವತ್ತು ಹೈಕಮಾಂಡ್ನ ಸಂದೇಶವನ್ನು ಹೊತ್ತೇ ರಾಜ್ಯಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ನ AICCಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಸಿದ್ದರಾಮಯ್ಯನವರಿಗೆ ಒಂದು ಕ್ಲಿಯರ್ ಮೆಸೇಜನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ವೇಣುಗೋಪಾಲ್ ಅವರ ಆಗಮನದ ಸಂದರ್ಭದಲ್ಲಿಯೇ ದಿಢೀರಾಗಿ DK ಶಿವಕುಮಾರ್ ದೆಹಲಿಯ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೊಂದು ಸುತ್ತಿನ ತಳಮಳಕ್ಕೆ ಕಾರಣ ಆಗಿದೆ ಅಂದರೆ ತಪ್ಪಾಗೋದಿಲ್ಲ. KC ವೇಣುಗೋಪಾಲ್ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವರನ್ನು ಭೇಟಿ ಮಾಡದೇ ಇರತಕ್ಕಂಥ DK ಶಿವಕುಮಾರ್ ಯಾವುದೇ ಒಂದು ಪೂರ್ವ ನಿಗದಿತ ಕಾರ್ಯಕ್ರಮ ಇಲ್ಲದೆ ಹೋದರೂ ಒಂದು ಖಾಸಗಿ ಕಾರ್ಯಕ್ರಮ ಇದೆ ಅನ್ನುವ ನೆಪವನ್ನು ಹೇಳ್ಕೊಂಡು ಇದೀಗ ಕಾಂಗ್ರೆಸ್ ಹೈಕಮಾಂಡ್ನ ಕದವನ್ನು ತಟ್ಟೋ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅನ್ನುವ ಒಂದು ಭಾವನೆಗಳು ಬರ್ತಾ ಇದ್ದಾವೆ. ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಈ ಇಬ್ಬರ ನಡುವಿನ ಜಟಾಪಟಿಗೆ ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕೆ ಇಬ್ಬರ ಮನೆಯಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಏರ್ಪಡಿಸ್ತು. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ನಾವಿಬ್ಬರು ಸಹೋದರರು, ನಾವು ಯಾವತ್ತೂ ಕೂಡ ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ತತ್ವ ಸಿದ್ಧಾಂತವನ್ನು ನಂಬ್ಕೊಂಡಿದ್ದೀವಿ, ನಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವ ಹೇಳಿಕೆಯನ್ನು ಇಬ್ಬರೂ ನಾಯಕರು ಕೂಡ ಕೊಟ್ಟಿದ್ದರು. ಇನ್ನೊಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗ ಪ್ರಮುಖ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಬೆಳಿಗ್ಗೆ ಒಂದು ಮಾತನ್ನು ಹೇಳಿದರು. ಎಷ್ಟು ಸರಿ ರಾಜ್ಯದ ಮುಖ್ಯಮಂತ್ರಿ ಆದ್ರೇನು ಒಂದಲ್ಲ ಒಂದು ದಿನ ಅಧಿಕಾರವನ್ನು ಬಿಟ್ಟುಕೊಡಲೇಬೇಕಾಗುತ್ತೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಹುತೇಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸೋದಕ್ಕೆ ರೆಡಿಯಾಗಿದ್ದಾರೆ ಅನ್ನುವ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಇದೇ ಸತೀಶ್ ಜಾರಕಿಹೊಳಿ ತಾನು ಕೊಟ್ಟಿದ್ದಂಥ ಹೇಳಿಕೆಯನ್ನು ಕೇವಲ 2 ಗಂಟೆಯಲ್ಲೇ ಬದಲಾವಣೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಬಣದಲ್ಲಿ ಏನೋ ಒಂದು ನಡೀತದೆ ಅನ್ನುವ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದೆ. ನಾನು ಹೇಳಿದ್ದು ಆ ರೀತಿಯಲ್ಲ, 30 ತಿಂಗಳಾಗ್ಬೋದು, 3 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ಯಾವತ್ತಾದರೂ ಒಂದು ದಿವಸ ಅಧಿಕಾರವನ್ನು ಬಿಟ್ಟು ಕೆಳಗಿಳಿಲೇಬೇಕು ಅನ್ನುವ ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ ಅನ್ನುವ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ಅವರು ಕೊಡೋದ್ರ ಮೂಲಕ ಪಿಕ್ಚರ್ ಅಭಿ ಬಾಕಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಬನ್ನಿ ಸ್ನೇಹಿತರೆ, ನಿಜಕ್ಕೂ ಇವತ್ತು KC ವೇಣುಗೋಪಾಲ್ ಒತ್ತು ತಂದಿದ್ದಂತಹ ಹೈಕಮಾಂಡ್ನ ಸಂದೇಶ ಏನು, DK ಶಿವಕುಮಾರ್ ದಿಢೀರಾಗಿ ದೆಹಲಿಯ ಪ್ರವಾಸವನ್ನು ಕೈಗೊಂಡಿರೋದಾದರೂ ಯಾಕೆ ಒಂದ್ಸರಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನ ಅಷ್ಟು ಸುಲಭವಾಗಿ ಬಗೆಹರಿತಕ್ಕಂಥ ಸಮಸ್ಯೆ ಅಲ್ಲ. ಈಗ ಒಂದು 2-3 ದಿನದಿಂದ ನಡೆದಂತಹ ಕಾಂಗ್ರೆಸ್ನ ಬೆಳವಣಿಗೆಗಳು ಬಹುತೇಕ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕುತ್ತೆ ಅನ್ನುವ ಒಂದು ಲೆಕ್ಕಾಚಾರಗಳಿದ್ವು. ಆದರೆ ನಿನ್ನೆ DK ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾವಾಗಾಯಿತು ಅದಾದ ನಂತರ ಸಿದ್ದರಾಮಯ್ಯನವರು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟರು. ಆ ಹೇಳಿಕೆಗಳ ಬಹುತೇಕ ಸಿದ್ದರಾಮಯ್ಯನವರು ಕುರ್ಚಿ ತ್ಯಾಗವನ್ನು ಮಾಡ್ಬೋದು ಅನ್ನುವ ಲೆಕ್ಕಾಚಾರಗಳನ್ನು ರಾಜ್ಯದ ಜನರ ಮುಂದಿಟ್ಟಿದ್ವು. DK ಶಿವಕುಮಾರ್ ಬಣದಲ್ಲಿ ಒಂದು ರೀತಿಯ ಸಂಭ್ರಮ ನಿನ್ನೆಯಿಂದ. ಆದರೆ ಇವತ್ತು ಇಡೀ ಒಂದು ಪಿಕ್ಚರ್ ಚೇಂಜ್ ಆಗೋಗಿದೆ. ಕೊಣಾಜೆಯ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಂತಹ AICCಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಸಿದ್ದರಾಮಯ್ಯನವರೊಂದಿಗೆ ಆ ವೇದಿಕೆಯಲ್ಲಿ ಗುಸುಗುಸು ಮಾತನಾಡಿದ್ದು, ಅದಾದ ನಂತರ ಒಂದು ಲಂಚ್ ಮೀಟಿಂಗ್ನ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಬಳಗದ ಪ್ರಮುಖ ಸಚಿವರು ಹಾಗೂ ಇತರ ನಾಯಕರೊಂದಿಗೆ KC ವೇಣುಗೋಪಾಲ್ ಸುದೀರ್ಘವಾದ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಹೈಕಮಾಂಡ್ನ ಸಂದೇಶವನ್ನು ಸಿದ್ದರಾಮಯ್ಯನವರಿಗೆ KC ವೇಣುಗೋಪಾಲ್ ತಲುಪಿಸಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. KC ವೇಣುಗೋಪಾಲ್ ಸಿದ್ದರಾಮಯ್ಯನವ್ರಿಗೆ ಹೇಳಿರೋದು ಒಂದೇ ಒಂದು, ಸಿದ್ದರಾಮಯ್ಯನವರೇ, ನೀವು ಯಾವುದೇ ಕಾರಣಕ್ಕೂ ಭಯ ಪಡ್ತಕ್ಕಂಥ ಅಗತ್ಯ ಇಲ್ಲ, ಹೈಕಮಾಂಡ್ ನಿಮ್ಮ ಬೆನ್ಗಿರುತ್ತೆ. ನೀವು ಮುಂಬರ್ತಕ್ಕಂಥ ಒಂದು ಅಧಿವೇಶನದಲ್ಲಿ, ಏನು ಚಳಿಗಾಲದ ಅಧಿವೇಶನ ಇಷ್ಟರಲ್ಲೇ ಆರಂಭ ಆಗುತ್ತೆ ಬೆಳಗಾವಿಯಲ್ಲಿ, ಆ ಅಧಿವೇಶನದಲ್ಲಿ ಏನು ವಿರೋಧ ಪಕ್ಷಗಳನ್ನು ಎದುರಿಸೋದಕ್ಕೆ ರೆಡಿಯಾಗಿರಿ. ಅದೇ ರೀತಿ ಮುಂದೆ ಸರ್ಕಾರವನ್ನು ಒಂದು ಸರಿಯಾದ ಕ್ರಮದಲ್ಲಿ ನಡೆಸ್ತಕ್ಕಂಥ ಒಂದು ತಯಾರಿಯನ್ನು ಮಾಡ್ಕೊಳ್ಳಿ ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡೋದ್ರ ಮೂಲಕ ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನುವ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ನ ಮಟ್ಟದಲ್ಲಿ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಒಬ್ಬ ನಾಯಕರ ಮಾತನ್ನು ಕೇಳೋದು ಅಂದರೆ ಅದು KC ವೇಣುಗೋಪಾಲ್ ಅವರನ್ನು. KC ವೇಣುಗೋಪಾಲ್ ಏನಾದರೂ ಒಂದು ಸಂದೇಶವನ್ನು ಕೊಟ್ಟರು ಅಂದರೆ ಅದು ಬಹುತೇಕ ರಾಹುಲ್ ಗಾಂಧಿ ಅವರ ಸಂದೇಶವೇ ಆಗಿರುತ್ತೆ ಅಂದರೆ ತಪ್ಪಾಗೋದಿಲ್ಲ. ಇವತ್ತು ಸಿದ್ದರಾಮಯ್ಯನವರಿಗೆ KC ವೇಣುಗೋಪಾಲ್ ಈ ರೀತಿಯ ಒಂದು ಮೆಸೇಜನ್ನು ಪಾಸ್ ಮಾಡಿರ್ತಕ್ಕಂಥದ್ದು
ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣ ತಿರುಗಿ ಬೀಳೋದಕ್ಕೆ ಕಾರಣ ಆಗಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸಿದ್ದರಾಮಯ್ಯ ಬಣದ ಕೆಲವೊಂದಿಷ್ಟು ನಾಯಕರು ಬೇರೆ ಬೇರೆ ರೀತಿಯಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಕೂಡ ಸ್ವತಃ ಸಿದ್ದರಾಮಯ್ಯನವರು ಅಧಿಕಾರ ಯಾರಿಗೂ ಏನು ಶಾಶ್ವತ ಅಲ್ಲ, ಅದೇನು ನಮ್ಮ ಅಪ್ಪ ಮನೆ ಆಸ್ತಿ ಅಲ್ಲ ಅನ್ನುವ ಹೇಳಿಕೆಯನ್ನು ನಿನ್ನೆ ಕೊಟ್ಟಿದ್ದಂಥದ್ದು ಬಹುತೇಕ ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳ್ಬೋದು ಅನ್ನುವ ಲೆಕ್ಕಾಚಾರಗಳು ಇದ್ವು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವ ಕುತೂಹಲವಂತೂ ಕಾಡ್ತಾ ಇತ್ತು. ಇದೀಗ ಇವತ್ತು ಕೆ ಸಿ ವೇಣುಗೋಪಾಲ್ ಬಹುತೇಕ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಬಣದ ಎಲ್ಲ ಲೆಕ್ಕಾಚಾರವನ್ನು ಕೂಡ ತಲೆ ಕೆಳಗೆ ಮಾಡಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇದೇ ಕಾರಣಕ್ಕೆ ಸೋನಿಯಾ ಗಾಂಧಿಯವರನ್ನು ಭೇಟಿಯಾಗಬೇಕು ಅನ್ನೋ ಉದ್ದೇಶಕ್ಕೆ ತಮ್ಮ ಒಂದು ಖಾಸಗಿ ಕಾರ್ಯಕ್ರಮ ಇದೆ ಅನ್ನುವ ಒಂದು ನೆಪವನ್ನು ಮಾಡಿಕೊಂಡು ತನ್ನ ಕುಟುಂಬ ಸಮೇತವಾಗಿ ಡಿ ಕೆ ಶಿವಕುಮಾರ್ ಇದೀಗ ದೆಹಲಿಯ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಾಳ್ಯದ ಒಂದು ರೀತಿಯ ಆತಂಕಕ್ಕೆ ಕಾರಣ ಆಗಿದೆ ಅಂದರೆ ತಪ್ಪಾಗೋದಿಲ್ಲ. ಒಂದು ಕಡೆ ಡಿ ಕೆ ಸುರೇಶ್ ಅವರು ನಿನ್ನೆವರೆಗೂ ಕೂಡ ಅತ್ಯಂತ ಕಾನ್ಫಿಡೆಂಟ್ ಆಗಿದ್ದರು, ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ, ಎಲ್ಲ ಸರಿಯಾಗುತ್ತೆ ಅನ್ನುವ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಆದರೆ ಇವತ್ತು ಸಿದ್ದರಾಮಯ್ಯ ಬಳಗದಲ್ಲಿ ನಡೀತಿರ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ಗಮನಿಸಿದರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಬಳಗ ಬೇರೆಯದೇ ಆದಂಥ ಒಂದು ಯೋಚನೆಯನ್ನು ಮಾಡ್ತಾ ಇದೆ ಅನ್ನುವ ಒಂದು ಲೆಕ್ಕಾಚಾರಗಳು ಕಂಡು ಬರ್ತಾ ಇದ್ದಾವೆ. ಇದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಇದೀಗ ಕಾಂಗ್ರೆಸ್ ಹೈಕಮಾಂಡ್ನ ಕದವು ತಟ್ಟುವ ಉದ್ದೇಶಕ್ಕೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ತಾವು ಕೊಟ್ಟಿರ್ತಕ್ಕಂಥ ಮಾತನ್ನು ಈಡೇರಿಸ್ರಿ, ನನ್ನನ್ನು ಯಾವಾಗ ರಾಜ್ಯದ ಮುಖ್ಯಮಂತ್ರಿ ಮಾಡ್ತೀರಿ ಅನ್ನುವ ಒಂದು ಸ್ಪಷ್ಟನೆಯನ್ನು ಕೇಳಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗೋದಾದರೆ ಹೋಗಲಿ, ನನ್ನನ್ನು ಹೈಕಮಾಂಡ್ ನಾಯಕರು ಕರೆದಿಲ್ಲ ಅನ್ನುವ ಹೇಳಿಕೆಯನ್ನು ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಯಿತು ಅನ್ನುವ ಸಂದರ್ಭದಲ್ಲಿ ಈಗ ಮತ್ತೆ ಸಿದ್ದರಾಮಯ್ಯ ಬಣ ಬೇರೆಯದೇ ಆದಂತಹ ಒಂದು ಲೆಕ್ಕಾಚಾರ ಕೇಳ್ತಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಸಿದ್ದು ಬೆಂಬಲಿಗ ಆಪ್ತನಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣನವರ ಪುತ್ರ ರಾಜೇಂದ್ರ ರಾಜಣ್ಣನವರು ಪದೇ ಪದೇ ರಾಷ್ಟ್ರೀಯ BJP ನಾಯಕರನ್ನು ಭೇಟಿಯಾಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಒಂದು ಕಡೆ ರಾಜಣ್ಣ BJPಗೆ ಸೇರ್ಪಡೆ ಆಗ್ತಾರೆ ಅನ್ನುವ ಲೆಕ್ಕಾಚಾರಗಳಿದ್ದರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ಸುಮಾರು 40 ಶಾಸಕರು BJPಯ ನಾಯಕರ ಸಂಪರ್ಕದಲ್ಲಿದ್ದಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಕೂಡ ಸಿಗ್ತಾ ಇದ್ದು, ಒಂದು ವೇಳೆ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿತಕ್ಕಂಥ ಸಂದರ್ಭ ಬಂದರೆ ಆಗ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬಹುದೊಡ್ಡ ಆಪರೇಷನ್ ರಾಜ್ಯ ಕಾಂಗ್ರೆಸ್ಗೆ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಈ ಆಪರೇಷನ್ಗೆ ಸಂಪೂರ್ಣ ಬೆನ್ನೆಲುಬಾಗಿ ಮತ್ತೊಬ್ಬ ಅಹಿಂದ ನಾಯಕ, ಮುಂದಿನ ಮುಖ್ಯಮಂತ್ರಿ ಎಂದೇ ಬಿಂಬಿತ ಆಗ್ತಾ ಇರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಏನು 2018ರಲ್ಲಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿಯ ಪಾತ್ರವನ್ನು ವಹಿಸಿದ್ರೋ, ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ರೀತಿ ಪಾತ್ರವನ್ನು ವಹಿಸ್ತಾರೆ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲೇ ಮುಂದುವರೆದು ತಮ್ಮ ಬೆಂಬಲಿಗ ಸುಮಾರು 40 ಶಾಸಕರನ್ನು BJPಗೆ ಸೇರ್ಪಡೆ ಮಾಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರವನ್ನು ಪತನಗೊಳಿಸಿ ಡಿ ಕೆ ಶಿವಕುಮಾರ್ 2028ಕ್ಕೆ ಮುಖ್ಯಮಂತ್ರಿ ರೇಸಿಗೆ ಬರಬಾರದು ಅನ್ನುವ ಲೆಕ್ಕಾಚಾರದಲ್ಲಿ ಇದೀಗ ಜಾರಕಿಹೊಳಿ ಬ್ರದರ್ಸ್ ಇದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಈ ನಡುವೆ ಕೆ ಸಿ ವೇಣುಗೋಪಾಲ್ ಒತ್ತೊಂದಿರ್ತಕ್ಕಂಥ ಒಂದು ಸಂದೇಶ ಸಿದ್ದು ಬಳಗದ ಸಂಭ್ರಮಕ್ಕೆ ಕಾರಣ ಆಗಿದ್ದರೆ, ಇನ್ನೊಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರಿಗೆ ಇದೀಗ ಬಹುದೊಡ್ಡ ಆತಂಕ ಕಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ತನ್ನ ಅಂತಿಮ ಸಂದೇಶವನ್ನು ಹೈಕಮಾಂಡ್ನ ಮುಂದೆ ಹೇಳೋದಕ್ಕೇ ಈಗ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಕಾದು ನೋಡೋಣ ಸ್ನೇಹಿತರೆ, ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಈ ಬಾರಿಯ ಪ್ರವಾಸ ಏನಾದರೂ ಒಂದು ಸಕ್ಸಸ್ ಆಗೋದ್ರ ಮೂಲಕ ಡಿ ಕೆ ಶಿವಕುಮಾರ್ಗೆ ಒಂದು ಶುಭ ಸುದ್ದಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತಾ, ಅಥವಾ ಅಹಿಂದ ನಾಯಕನನ್ನು ಕೆಳಗಿಳಿಸಿದರೆ ಅದು ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ರವಾನೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತಕ್ಕಂಥ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಬಂದಿದೆಯಾ? ಈ ಒಂದು ವಿಚಾರವನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.